ಆದರ್ಶ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿಗೆ ಗುರು ಯಾವ ರೀತಿ ಪ್ರವೇಶನ ಮಾಡಿದೆ, ಅಲ್ಲಿನ ರಾಶಿಯವರಿಗೆ ಯಾವ ರೀತಿ ಲಾಭವನ್ನು ತಂದುಕೊಟ್ಟಿದೆ, ಮತ್ತು ಮಾರ್ಗೋಪಾಯಗಳು ಏನು ಅಂತ ಕೊನೆಯದಾಗಿ ಹೇಳ್ತೀರಾ? ಅಮ್ಮ, ಮೀನ ರಾಶಿಯವರು ಮಧ್ಯಮ ಕಾಲಘಟ್ಟದ ಸಾಡೆ ಸಾತಿಯ ಫಲಗಳನ್ನ ಎದುರು ನೋಡ್ತಾ ಗುರುವಿನ ಬಲ ಇಲ್ಲದೆ 2 ವರ್ಷ ಕಷ್ಟಪಟ್ಟಿದ್ದಾರೆ. ಪಾಪ ಅವರಿಗೆ ಕಣ್ಣು ತೆರೆದು ನೋಡಪ್ಪ ಅಂತ ಹೇಳಿ ಗುರು ದರ್ಶನ ಕೊಡಲಿಕ್ಕೆ ಕಣ್ಮುಂದೆ ಬಂದು ನಿಂತ್ಕೊಳ್ತಾನೆ. ಇವಾಗಲಾರು ಕಣ್ಣು ತೆರೆದು ನೋಡು ಅಂತ ಹೇಳ್ತಾನೆ. ಅಂದರೆ ಥರ ಭಗವಂತನೇ ಬಾಗಿಲು ತಟ್ಟಿ ದರ್ಶನ ಕೊಡೋಕೆ ರೆಡಿ ಆಗ್ತಾನೆ. ಇವ್ರು ಇನ್ನೂ ರೆಡಿ ಇಲ್ಲ ಸದ್ಯಕ್ಕೆ ಅಂತ ಅರ್ಥ. ಯಾಕಂದರೆ ಮನಸ್ಸಲ್ಲಿ ಅವ್ರಿಗೆ ಅನ್ನಿಸ್ಬಿಟ್ಟಿರ್ತದೆ, ನಾನು ಏನು ಮಾಡ್ರು ಇಷ್ಟೇನೆ, ನನಗೇನು ಇಷ್ಟೇನ ಪ್ರಿಫರೆನ್ಸಸ್ಸು ಜೀವನದಲ್ಲಿ. 7.5 ಗುರುಬಲ 2 ವರ್ಷದಿಂದ ಇಲ್ಲ. ಕಂಗಾಲಾಗ್ಬಿಟ್ಟಿರ್ತಾರೆ. ಕಂಗಾಲಾದವ್ರಿಗೆ ಇಲ್ಲಪ್ಪ ನಿನ್ನ ಕಣ್ಗಾವಲಾಗಿರ್ತೀನಿ, ಕಂಗಾಲಾಗದಲ್ಲ, ನಿನಗೆ ನಾನು ಕಣ್ಗಾವಲಾಗಿರ್ತೀನಿ ಅಂತ ಹೇಳಿ ಕಣ್ಮುಂದೆ ಪ್ರತ್ಯಕ್ಷ ಆಗ್ತಕ್ಕಂತಹ ಈ ಗುರು ಅವನೇ ಬಂದು ಏನು ಪ್ರತ್ಯಕ್ಷ ಹಿಂಗೆ ಬ್ಲೆಸ್ ಮಾಡಲ್ಲ, ಯಾರ್ದೋ ಮೂಲಕ ಅನುಗ್ರಹ ಕೊಡಿಸ್ತಾನೆ, ಹಿತೈಷಿಗಳ ಮೂಲಕ ಒಳ್ಳೇದು ಮಾಡ್ತಾನೆ. ಅವರವರ ಪುಣ್ಯ ಇರ್ತದಲ್ಲಮ್ಮ, ಆ ಪುಣ್ಯದ ಪ್ರಕಾರ ಒಳ್ಳೇದು ಮಾಡ್ತಾನೆ. ಪುಣ್ಯ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಗುರು. ಅದಕ್ಕೆ ಏನಪ್ಪ ಅಂದರೆ ಈ ಗಾಯತ್ರಿ ಮಂತ್ರ ಪಠನೆ ಮಾಡುವಂಥ ಸಂದರ್ಭ ಬಂದಾಗ ಅದು ಬರುತ್ತೆ. ಗಾಯತ್ರಿ ಮಂತ್ರದಲ್ಲಿ ತತ್ಸವಿತುರ್ವರೇಣ್ಯ ಅನ್ನುವಂಥದ್ದೇ ಬಹಳ ಪ್ರಮುಖ. ಏನು ಗೊತ್ತಾ, ಅಣುರೇಣು ತೃಣಕಾಷ್ಟಗಳಲ್ಲೂ ಭಗವಂತನ ಶಕ್ತಿ ಇದೆ. ಆ ಶಕ್ತಿದಾಯಕವಾದಂತಹ ಒಂದು ವಿಚಾರ ಭಗವಂತ ಇದ್ದೇ ಇದ್ದಾನೆ. ಆಲ್ಟ್ರ್ ಆದಾಗ ನಮಗೆ ಅದು ಗೊತ್ತಾಗಲ್ಲ. ಏನು ಆಲ್ಟ್ರ್ ಆಗುತ್ತೆ? ಶಕ್ತಿದಾಯಕವಾದ ವಿಚಾರ ಅದು ಸ್ಥಿರನೇ, ಭಗವಂತನ ಶಕ್ತಿ ಸ್ಥಿರವೇ. ನಾವು ನಮ್ಮ ಚಿತ್ತವನ್ನು ಆಲ್ಟ್ರ್ ಮಾಡ್ಕೊಂಡಿರ್ತೀವಿ. ಚಿತ್ತ ಚಾಂಚಲ್ಯದಿಂದ ಭಗವಂತ ಸ್ಥಿರವಾಗಿರೋ ಭಗವಂತನೇ ಕಣ್ಣಿಗೆ ಕಾಣಲ್ಲ. ಸ್ಥಿರವಾಗಿರೋ ಭಗವತ್ ಶಕ್ತಿಯೇ ನಮಗೆ ಅಸ್ಥಿರವಾಗೋ ಥರ ಅನಿಸುತ್ತೆ. ಅದು ಅಸ್ಥಿರ ಅಲ್ಲ. ಹಾಗಾಗಿ ಸ್ಟೆಬಿಲಿಟಿ ಇನ್ಸ್ಟೆಬಿಲಿಟಿ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಸಿ ಸ್ಥಿರತೆ ಕಡೆಗೆ ಕೊಂಡೊಯ್ತಕ್ಕಂಥದ್ದೇ ಈ ಪಂಚಮ ಗುರುವಿನ ಒಂದು ವಿಶೇಷವಾದ ಆಶೀರ್ವಾದ ಮೀನರಾಶಿಯವರಿಗೆ. ಸ್ಥಿರತೆಯಿಂದ ಸ್ಥಿರತೆ ಹೋಗಿದೆ ಸಂದರ್ಭ, ಈಗ ಸ್ಥಿರತೆಯಿಂದ ಸ್ಥಿರತೆಗೆ ಬರಬೇಕು. ಅದಕ್ಕೆ ಗುರುವಿನ ಅನುಗ್ರಹ ಖಂಡಿತವಾಗ್ಲೂ ಈ ಸಂದರ್ಭಕ್ಕೆ ಅವ್ರಿಗೆ ಸಿಕ್ಬಿಡುತ್ತೆ. ಸಿಕ್ಕಿದಾದ್ಮೇಲೆ ಇವ್ರು ಎಷ್ಟು ಹುಷಾರಾಗಿ ಅದನ್ನು ಕಾಪಾಡ್ಕೋಬೇಕನ್ನೋದು ಇಂಪಾರ್ಟೆಂಟು. ಬಟ್ 7.5 ಅಂತಿಮ ಘಟ್ಟದ ಕಡೆಯ ವರ್ಷ, ಹೆಚ್ಚು ಕಡಿಮೆ 1 ವರ್ಷ 1.25 ವರ್ಷ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಜನ್ಮ ಭಾವನ ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗಾಗಿ ಅಷ್ಟರೊಳಗೇನೆ ಅವ್ರಿಗೆ ಗುರುಬಲ ಇದ್ರೂ 7.5 ಅವ್ರಿಗೇನು ಚೇಂಜಸ್ಗಳೇನು ಆಗೋದಿಲ್ಲ. ಬಟ್ ಶನಿ ಅವನದೊಂಥರ ಫಲ ಕೊಡ್ತಾ ಇದ್ರೆ, ಗುರು ಪ್ರೇರಣಾ ಬಲವನ್ನು ಕೊಡ್ತಾ ಇರ್ತಾನೆ. ಆ ಪ್ರೇರಣಾ ಬಲದಿಂದ ಶನಿಯ ಒಂದು ನೆಗೆಟಿವಿಟಿನೆಲ್ಲ ತಡ್ಕೋಬೋದು. ಸೊ ಶನಿಯ ಒಂದು ನೆಗೆಟಿವಿಟಿ ತಡೀಲಿಕ್ಕೆ ಗುರು ಬಲ ಕೊಡ್ತಾನೆ ಅಂತಂದರೆ ಅದು ಇವ್ರ ಪುಣ್ಯ ಇವಾಗ. ಹಾಗಾಗಿ ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಸ್ಸು ಅನ್ನೋ ಥರ ಈಗ ಬಂದಿರೋಂತಹ ಕಷ್ಟಗಳಿಂದ ದೂರ ಆದರೆ ಸಾಕಪ್ಪ ಅಂತ ಇರ್ತಾರೆ. ಆ ಬಂದಿರೋ ಕಷ್ಟಗಳಿಂದ ದೂರ ಆಗಲಿಕ್ಕೆ ಸಂಯಮ, ಸದ್ವಿವೇಚನೆ ಕೊಟ್ಟು ಆ ಭಗವಂತ ಏನು ಮಾಡ್ತಾನೆ, ಇವ್ರನ್ನ
ಮುನ್ನಡೆಸ್ಕೊಂಡು ಹೋಗ್ತಾನೆ. ಅದರಿಂದಾಗಿ ಎಷ್ಟೋ ವಿಷಯಗಳು ನಿರಾಳವಾಗುತ್ತೆ, ಎಷ್ಟೋ ಟೆನ್ಷನ್ಸ್ಗಳು ದೂರವಾಗುತ್ತೆ, ಮನಸ್ಸು ಹಗುರವಾಗುತ್ತೆ, ಚಿಂತೆ ಬದಿಗೊತ್ತಿ ಒಂದು ಆಲೋಚನೆಯನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ದೃಷ್ಟಿಕೋನದಲ್ಲಿ ಮಾಡುವಷ್ಟು ಮನಸ್ಸು ಪರಿಪಕ್ವವಾಗುತ್ತೆ. ಇಷ್ಟು ಸಿಕ್ಕರೆ ಸಾಕಲ್ವಾ? ಜೀವನ ಖಂಡಿತವಾಗ್ಲೂ ಈ ಒಂದು ವರ್ಷ ಸುಗಮವಾಗಿ ಸಾಗೋದಕ್ಕೆ ಇಷ್ಟು ಸಿಕ್ಕಿದ್ರೆ ಸಾಕು, ತೊಂದರೆ ಇಲ್ಲ. ಹಾಗಾಗಿ ಇನ್ನು ಸಾಡೆ ಸಾತಿಯ ಈ ಫಲ ಇವೆಲ್ಲ ಸ್ವಲ್ಪ ಡೈಜೆಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಇವರು ಎಗೇನ್ ಶಿವನ ಆರಾಧನೆ ಮಾಡಬೇಕು. ಓಂ ನಮಃ ಶಿವಾಯ ಅನ್ನೋ ಪಂಚಾಕ್ಷರ ಮಂತ್ರವನ್ನ ಪ್ರತಿನಿತ್ಯ 108 ಸಲ ಯಾರು ಮೀನ ರಾಶಿಯವರು ಪಠಿಸ್ತಾರೆ, ಶಿವನ ಪಂಚಾಕ್ಷರ ಮಂತ್ರ ಅಂತಾನೆ ಸಪರೇಟ್ ಬರುತ್ತೆ, ಅದನ್ನು ಸಹ ಪಠನೆ ಮಾಡ್ಕೋಬಹುದು. ಮಹಾಮೃತ್ಯುಂಜಯ ಮಂತ್ರವನ್ನ ಪಠನೆ ಮಾಡ್ಕೋಬಹುದು, ಅಥವಾ ಬರೀ ಓಂ ಶಿವೋಹಂ ಅಂದ್ಬಿಟ್ರೆ ಸಾಕು. ಒಂದೇ ಸಲ ಅಲ್ಲ, 27 ಸಲ ಹೇಳ್ಬೇಕು, ಖಂಡಿತವಾಗ್ಲೂ ಒಳ್ಳೇದಾಗ್ತಿದೆ. ಇವರು ಈ ಬಿಲ್ವಪತ್ರೆಯನ್ನ ಹೆಚ್ಚು ಬಳಸಿ ಆರಾಧನೆ ಮಾಡ್ತಕ್ಕಂಥದ್ದು ಶಿವನಿಗೆ ಅತ್ಯಂತ ಶ್ರೇಯಸ್ಕರ. ಹಾಗೆ ಇವರ ಆರೋಗ್ಯದ ಸುಧಾರಣೆಗೂ ಸಹ ವಯಸ್ಸಾಗಿದ್ದವರು ಬಿಲ್ವಪತ್ರೆಯ ಜ್ಯೂಸ್ ಮಾಡ್ಕೊಂಡು ಕುಡಿತಕ್ಕಂಥದ್ದು. ಬಿಲ್ಪತ್ರೆ ಕಾಯಿ ಸಿಗುತ್ತೆ, ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಆರೋಗ್ಯ ಖಂಡಿತವಾಗ್ಲೂ ಒಳ್ಳೆಯದು. ಆರೋಗ್ಯದ ಕಡೆ ವಯಸ್ಸಾದವ್ರು ಸ್ವಲ್ಪ ಗಮನ ಕೊಡಬೇಕು. ಮೀನರಾಶಿಯವರು ಎಬೋ 60 ಖಂಡಿತವಾಗ್ಲೂ ಆರೋಗ್ಯ ಸುಧಾರಣೆಗೊಳ್ಳುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಧ್ಯವಯಸ್ಕರು ಅವರು ಆತರ ಪಡೋದನ್ನ ಬಿಟ್ಬಿಟ್ಟು ಸ್ವಲ್ಪ ವಿವೇಚನಾತ್ಮಕವಾಗಿ ಆಲೋಚನೆ ಮಾಡಿ ಜೀವನ ಸಾಗಿಸೋದ್ರಿಂದ ಮುಂಬರೋ ಕಷ್ಟಗಳನ್ನ ಅವ್ರು ಇವತ್ತೇನೆ ಒಂದು ಜಾಗೃತಾವಸ್ಥೆಯಲ್ಲಿ ಅದನ್ನು ಅರಿವು ಮಾಡಿಕೊಂಡು ಆ ಕಷ್ಟಕ್ಕೆ ಗುರಿ ಪಡೆದೇ ಇರೋ ಥರ ಒಂದು ಹಿತಚಿಂತನೆಯನ್ನು ಒಂದು 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 ವಿಧವಾದ ಹಿತಾಸಕ್ತಿಯಿಂದ ಅವರು ಒಂದು ವಿಧವಾಗಿ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಸೇಫ್ ಆಗಿರ್ಬೋದು. ಆ ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳೋದ್ರಲ್ಲಿ ಇವರು ಸದ್ಯಕ್ಕೆ ಗಮನ ಕೊಡಬೇಕು. ಇಲ್ಲದೆ ಹೋದರೆ ಯಾವ ಸೇಫ್ಟಿನೂ ಇಲ್ಲ ಏನೂ ಇಲ್ಲ ಅಂತ ಅಂದ್ಕೊಂಡು ಅವ್ರ ಪಾಡ್ಗೋರು ಹೆಂಗೆ ಬಂತು ತಲೋದಂಗೆ ಏನಾದ್ರು ನಡ್ಕೊಂಡ್ಬಿಟ್ರೆ ಸಾಡೆ ಸಾತಿಯ ಫಲ ಏನಾಗುತ್ತೆ, ಒಂದ್ಸತಿ ಈ ಒಂಥರ ಭ್ರಮಾಲೋಕದಲ್ಲಿ ತೇಲಾಡ್ತಾ ಇರ್ತಾರೆ. ಇನ್ನೂ ಅವ್ರು ಈಚೆಗೆ ಬಂದಿರಲ್ಲ, ಇನ್ನೂ ಓವರ್ ಕಾನ್ಫಿಡೆನ್ಸ್ ಬೂಸ್ಟಪ್ ಆಗ್ತಾ ಇರ್ತದೆ. ಹೆಂಗೆ ಬೇಕಂಗೆ ನಡ್ಕೊಂಡ್ಬಿಟ್ರೆ ಏನಾಗ್ತದೆ, ಹೇಗೇನು ಆಲ್ಟ್ ಆಗುತ್ತೆ ಲೈಫು. ಜೀವನ ಆಲ್ಟ್ ಆಗಿಬಿಟ್ರೆ ತಿರುಗಿ ಇನ್ನು ಮುಂದಕ್ಕೆ ಕರ್ಕೊಂಡು ಹೋಗೋಕ್ಕೆ ಮತ್ತೆ ಆ ಗುರು ಇನ್ಯಾವುದೋ ರೀತಿಲಿ ಹೆಲ್ಪ್ ಮಾಡಿ ಕರ್ಕೊಂಡು ಹೋಗೋಕ್ಕೆ ರೆಡಿ ಆಗ್ಬೋದು, ಬಟ್ ಟೈಮ್ ವೇಸ್ಟ್ ಆಗುತ್ತೆ ಮತ್ತೆ ಅದಕ್ಕೂ. ಅದಕ್ಕೆ ನೀವು ಸ್ವಲ್ಪ ಜಾಗೃತರಾದರೆ ಗುರುಬಲ ಏನಾಗುತ್ತೆ, ಇನ್ನೊಂದು ಹೊಸ ಕೆಲಸ ಮಾಡೋದಕ್ಕೆ ಸಮಯ ಸಿಕ್ಕಂಗಾಗುತ್ತೆ. ಹೊಸ ಕೆಲಸ ಮಾಡಿ ಜಯ ಅನ್ಸ್ಕೋಬೋದು. ಹಳೆ ಕೆಲಸದಲ್ಲಿ ಏನಾದರೂ ಕುಂದು ಕೊರತೆ ಇದ್ರೆ ಅದನ್ನು ಸರಿ ಮಾಡಿಕೊಂಡು ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬಿಡ್ಬೋದು. ನಿಂತಿರೋ ಕೆಲಸ ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಕೆಲಸಗಳನ್ನೆಲ್ಲ ಅವರು ಚಾಲ್ತಿಗೆ ತಿರ್ಬೋದು. ಹಾಗಾಗಿ ಸೂಕ್ಷ್ಮ ಪ್ರಜ್ಞೆ ವಿವೇಕ ಅನ್ನೋದೇ ಭಾಳ ಇಂಪಾರ್ಟೆಂಟು. ಸದ್ವಿವೇಚನೆ ಕೊಡ್ಲಿಕ್ಕೆ ಗುರು ಬರ್ತಾ ಇದ್ದಾನೆ, ಗುರುವನ್ನು ಸ್ವಾಗತ ಮಾಡಿ ನೀವು ಓಂ ನಮಃ ಶಿವಾಯ ಅನ್ನುವಂತಹ ಒಂದು ಶಿವ ಪಂಚಾಕ್ಷರ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ. ಅತೀ ಮುಖ್ಯವಾಗಿ ಶಿವನಿಗೆ ತ್ರಯೋದಶಿಯ ಮಂಗಳವಾರ ಅಥವಾ ತ್ರಯೋದಶಿಯ ಶನಿವಾರ ಯಾವತ್ತು ಬರುತ್ತೆ ಅಂದರೆ ಶನಿವಾರ ವರ್ಸಸ್ ತ್ರಯೋದಶಿ, ಮಂಗಳವಾರ ವರ್ಸಸ್ ತ್ರಯೋದಶಿ, ಇದು ನೋಡ್ಕೋಬೇಕು. ಸೋಮ ಪ್ರದೋಷ ಅದು ಬೇರೆ, ನಾನು ಸೋಮ ಪ್ರದೋಷ ಮಾತಾಡ್ತಾ ಇಲ್ಲ. ಮಂಗಳ ಆ್ಯಂಡ್ ಶನಿ ಈ ಸಂದರ್ಭದ ಪ್ರದೋಷ ಕಾಲದಲ್ಲಿ ಬೆಳಗ್ಗೆ ಅಥವಾ ಸಂಜೆ ಶಿವನಿಗೆ ಬಿಲ್ವಾರ್ಚನೆ ಮತ್ತು ಅಭಿಷೇಕ ಮಾಡೋದ್ರಿಂದ ಅಥವಾ ಮಾಡಿಸೋದ್ರಿಂದ ನಿಮ್ಮ ಹೆಸರಿನಲ್ಲಿ ಸಂಕಲ್ಪ ಮಾಡಿ ಮಾಡಿಸ್ಬೇಕು. ಖಂಡಿತವಾಗ್ಲೂ ನಿಮಗೆ ಶ್ರೇಯಸ್ಸು ಉಂಟಾಗುತ್ತೆ. ಮೀನರಾಶಿಯವರಿಗೆ ನಿಮ್ಮೆಲ್ಲ ಕಷ್ಟಗಳು ಸಹ ಖಂಡಿತ ಶಿವ ಅದನ್ನು ಬಗೆಹರಿಸ್ತಾನೆ. ಶಿವನಿಗೆ ನೀವು ಮೊರೆ ಹೋಗಿ ಬೇಡ್ಕೊಳ್ಳಿ, ಶಿವನನ್ನು ಆರಾಧನೆ ಮಾಡಿ,
ಓಂ ನಮ ಶಿವಾಯ ಅಂತ 108 ಸಲ ಪಠನೆ ಮಾಡೋದನ್ನ ಮರಿಬೇಡಿ. ಹಾಗಾಗಿ ಶಿವ ಖಂಡಿತವಾಗ್ಲೂ ನಿಮಗೆ ಒಳ್ಳೇದು ಮಾಡ್ತಾರೆ. ಮಲೈ ಮಹದೇಶ್ವರ ಸ್ವಾಮಿ ದೇವರ ದರ್ಶನಕ್ಕೆ ಪರಿಹಾರ ಕ್ಷೇತ್ರ ದರ್ಶನ ಇವರಿಗೆ ಮಲೈ ಮಹದೇಶ್ವರ ಸ್ವಾಮಿ ದೇವರ ಒಂದು ಆಲಯ. ಸೊ ಮಲೈ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಳ್ಳಿ. ಅದು ಸೋಮವಾರ ತಪ್ಪಿದ್ರೆ ಶನಿವಾರ ಇವರಿಗೆ ಬೆಸ್ಟ್. 7:30 ನಡೀತಾ ಇರೋದ್ರಿಂದ ಶನಿವಾರ. ಹಾಗಾಗಿ ಖಂಡಿತವಾಗ್ಲೂ ಮಲೈ ಮಹದೇಶ್ವರನ ಒಂದು ವಿಶೇಷಾನುಗ್ರಹ ಜೊತೆಗೆ ಒಂದು ಈ ಗುರುವಿನ ಸುಬಲ ಸದನುಗ್ರಹ ಖಂಡಿತವಾಗ್ಲೂ ಮೀನರಾಶಿಯ ವ್ಯಕ್ತಿಗಳಿಗೆ ಖಂಡಿತವಾಗ್ಲೂ ಸಿಗುವಂಥದ್ದು ಈ ಒಂದು ಗುರುವಿನ ಕರ್ಕಾಟಕ ರಾಶಿಯ ಒಂದು ಪ್ರವೇಶದಿಂದಾಗಿ. ಹಾಗಾಗಿ ಗುರುಬಲ ಮೀನರಾಶಿಯವರಿಗೆ ಖಂಡಿತವಾಗ್ಲೂ ಇದೆ. ಒಳ್ಳೆಯದಾಗಲಿ.